ಬರದ ಮೇಲೆ ಎಳೆದಿರುವಂತಹ ಬರೆಯ ಬಗ್ಗೆ ಯಾವ ಸ್ವರೂಪದ ಬರೆ ಎಳೆಯಲಾಗಿದೆ ಅಂತ ಹೇಳಿದ್ರೆ, ಕರ್ನಾಟಕಕ್ಕೆ ಈಗಾಗಲೇ ಮಳೆ ಇಲ್ಲದೆ ಮುಂಗಾರು ಕೈಕೊಟ್ಟು ಎದುರಾಗ್ತಾ ಇರುವಂತಹ ಸಂಕಷ್ಟ, ಕಟಾವ್ಗೆ ಬಂದಿರತಕ್ಕಂತಹ ಬೆಳೆಗಳಿಗೆ ಅಲ್ಲಿ ಆ ಭಾಗಗಳಲ್ಲಿರುವಂತಹ ರೈತರ ಹೊಲಗಳಿಗೆ ನೀರು ಹರಿಸುವಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿಲ್ಲ. ಹೊಸದಾಗಿ ಬೆಳೆಯನ್ನ ಬಿತ್ತುವಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿಲ್ಲ. ಇಂತಹ ಸಂದರ್ಭದಲ್ಲಿ ಕುಡಿಯುವ ನೀರಿಗೂ ತತ್ವಾರ ಎದುರಾಗುವಂತಹ ಸಮಯ ಕಣ್ಣ ಮುಂದೆ ಗೋಚರಿಸ್ತಾ ಇರುವಾಗ CWMA ಹೇಳುತ್ತೆ, ನೀವು 3500 ಕ್ಯೂಸೆಕ್ ನೀರನ್ನ ಮುಂದಿನ 15 ದಿನಗಳ ಕಾಲ ಅಂದ್ರೆ 4 TMC ಅಷ್ಟು ನೀರನ್ನ ತಮಿಳುನಾಡಿಗೆ ಹರಿಸಬೇಕು, ಬಿಳಿಗುಂಡುವಲ್ಲಿ ಅದು ದಾಖಲಾಗಬೇಕು ಅಂತ ಹೇಳಿದ್ದಾರೆ. ಇದರ ವಿಚಾರದಲ್ಲಿ ರಾಜ್ಯದಲ್ಲಿ ಎದುರಾಗ್ತಾ ಇರುವಂತಹ ಪ್ರತಿಭಟನೆ, ಪ್ರತಿರೋಧ ಮತ್ತು ಮುಖ್ಯಮಂತ್ರಿಯವರು ಕರೆದಿರುವಂತಹ ಸಭೆಗಳ ಮೇಲಿನ ಸಭೆಗಳು, ಹೇಗೆಲ್ಲ ತಯಾರಿಗಳು ನಡೆದಿದ್ದಾವೆ ಸಭೆಯ ವಿಚಾರದಲ್ಲಿ, ಮತ್ತೊಂದು ಕಡೆಯಲ್ಲಿ ಯಾವ ಸ್ವರೂಪದ ಪ್ರತಿಭಟನೆ ವ್ಯಕ್ತವಾಗ್ತಾ ಇದೆ CWMAಯ ಆದೇಶದ ವಿರುದ್ಧ ಅನ್ನೋದನ್ನ ಈ ವರದಿಯಲ್ಲಿ ತೋರಿಸ್ತೀನಿ. ಮತ್ತೆ ನೀರು ಬಿಡ್ತೀವಿ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ರೈತರು ನಾಳೆಯಿಂದ ಬೀದಿ ಇಳಿದು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೊಡಲಿಕ್ಕೆ ನಾನು ಬಯಸ್ತೇನೆ. ಸರ್ಕಾರ ಆದೇಶ ಮಾಡಿದೆ ಯಾವುದೇ ಕಾರಣಕ್ಕೂ ಬೆಳೆ ಒಡ್ಡಕ್ಕೆ ಕೂಡುದು ಅಂತ. ನಾವು ಬೆಳೆ ಒಡ್ಡಕ್ಕೆ ಹೋಗುದಿಲ್ಲ. ಅವರು ಸಮುದ್ರಕ್ಕೆ ಬಿಡುಕ್ ನೀರು ಕೊಡ್ತಾವ್ರೆ ಅಂದ್ರೆ ಇದು ಯಾವ್ದು ನಾಚಿಕೆ ಕೇಡಾಗುವಂಥದ್ದು. ಕೆಲವೊಂದ್ ಕಡೆ ರಾಜ್ಯ ಸರ್ಕಾರ ಸಂಪೂರ್ಣ ವೈಫಲ್ಯ ಆಗಿದೆ. ಕಾವೇರಿ ಸಂಬಂಧಪಟ್ಟಂತೆ ಸರ್ವ ಪಕ್ಷದ ಸಭೆಯನ್ನ ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲೇಬೇಕು. ಕರ್ನಾಟಕಕ್ಕೆ ಮರಣ ಶಾಸನವಾದ CWMA ಆದೇಶ. ದಿನಕ್ಕೆ 3500 ಕ್ಯೂಸೆಕ್ ನೀರು ಹರಿಸಬೇಕು. ಪ್ರತಿನಿತ್ಯದಂತೆ 15 ದಿನ ಹರಿಸಲೇಬೇಕು. ಒಟ್ಟು 4 TMC ನೀರು ಬಿಳಿಗುಂಡ್ಲುವಿನ ಮೂಲಕ ತಮಿಳುನಾಡಿಗೆ ಹರಿಯಬೇಕು. ಇದು CWRC ಕೊಟ್ಟ ಆದೇಶವನ್ನೇ ಎತ್ತಿ ಹಿಡಿದು CWMA ರಾಜ್ಯಕ್ಕೆ ನೀಡಿರುವ ಮರಣ ಶಾಸನ. ಒಂದು ಕಡೆ ಮಳೆ ಇಲ್ಲ, ಆದರೆ ನೀರು ಹರಿಸೋದು ನಿಲ್ಲಿಸುವಂತಿಲ್ಲ ಎನ್ನುವ ಮೂಲಕ ಕರ್ನಾಟಕವನ್ನು ಸಂಕಷ್ಟಕ್ಕೆ ತಳ್ಳಿದೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ. ತಮಿಳುನಾಡಿಗೆ ನಿತ್ಯವೂ 3500 ಕ್ಯೂಸೆಕ್ ಹರಿಸಬೇಕು. ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಮುಂದುವರಿಸಬೇಕೆಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಆದೇಶ ಹೊರಬಿದ್ದಿದೆ. ನಿತ್ಯವೂ 3500 ಕ್ಯೂಸೆಕ್ನಂತೆ 15 ದಿನ ಹರಿಸಬೇಕು. ಆಗ 4 TMC ನೀರು ತಮಿಳುನಾಡಿಗೆ ಹರಿದು ಹೋಗಲಿದೆ ಎಂದು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ತಮಿಳುನಾಡಿಗೆ ನೀರು ಬಿಡಲೇಬೇಡಿ ಎಂಬ ಹೋರಾಟಗಳು ರಾಜ್ಯದಲ್ಲಿ ತೀವ್ರಗೊಳ್ಳುತ್ತಿರುವಾಗಲೇ ಪ್ರಾಧಿಕಾರದ ಆದೇಶ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. CWRC ಶಿಫಾರಸು ಪಾಲಿಸಲು ಸಾಧ್ಯವಿಲ್ಲ ಎಂಬ ಕರ್ನಾಟಕದ ವಾದಕ್ಕೆ ಹಿನ್ನಡೆಯಾಗಿದೆ. ರಾಜ್ಯದ ಪರವಾಗಿ ಜಲಸಂಪನ್ಮೂಲ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಗೌರವ್ ಗುಪ್ತಾ CWRC ಶಿಫಾರಸು ಪಾಲನೆ ಸಾಧ್ಯವಿಲ್ಲ ಎಂದು ಅಂಕಿಅಂಶಗಳ ಸಮೇತ ವಾದ ಮಂಡಿಸಿದ್ದರು. ಮಳೆ ಕೊರತೆಯಿಂದ ಕಾವೇರಿ ಕೊಳ್ಳದ ಡ್ಯಾಂಗಳಲ್ಲಿ ನೀರಿಲ್ಲ. ಈ ವರ್ಷ ಬಿಳಿಗುಂಡ್ಲು ಬಳಿ ನಿತ್ಯ 178 ಕ್ಯೂಸೆಕ್ ಹರಿವಿದೆ. ಜೂನ್ ಜುಲೈನಲ್ಲಿ 3.55 TMC ಹರಿದು ಹೋಗಿದೆ. ಸಾಮಾನ್ಯ ವರ್ಷಗಳಲ್ಲಿ ಈ ಸಮಯಕ್ಕೆ 40 TMC ನೀರು ಹರಿಸಲಾಗುತ್ತಿತ್ತು. ಈ ವರ್ಷ ಬರದ ತೀವ್ರತೆ ಹೆಚ್ಚಿರುವ ಕಾರಣ 3.5 TMC ಮಾತ್ರ ಹರಿದಿದೆ. ಬರದ ತೀವ್ರತೆ, ಜಲಾಶಯಗಳ ನೀರಿನ ಕೊರತೆಯನ್ನು ಪರಿಗಣಿಸಬೇಕು. ಬಿಳಿಗುಂಡ್ಲುವಿನಲ್ಲಿ 3500 ಕ್ಯೂಸೆಕ್ ಹರಿವು ದಾಖಲಿಸಲು ದುಪ್ಪಟ್ಟು ನೀರು ಹರಿಸಬೇಕಾಗಿದ್ದು, ಇದು ರಾಜ್ಯಕ್ಕೆ ಕಷ್ಟವಾಗಲಿದೆ ಅಂತ ಕರ್ನಾಟಕ ವಾದಿಸಿದೆ. ಆದರೆ CWMA ಸಭೆಗೆ ವರ್ಚುವಲ್ ಆಗಿ ಹಾಜರಾಗಿದ್ದ ತಮಿಳುನಾಡು ಸರ್ಕಾರದ ಅಧಿಕಾರಿಗಳೂ ಕೂಡ ಪ್ರಬಲವಾದವನ್ನೇ ಮಂಡಿಸಿದ್ದಾರೆ. CWRC ಕಡಿಮೆ ನೀರು ಬಿಡುವ ಆದೇಶ ಮಾಡಿದೆ. ಹೆಚ್ಚುವರಿ ನೀರು ಹರಿಸುವಂತೆ ನಿರ್ದೇಶನ ನೀಡಬೇಕು. ಕರ್ನಾಟಕದ ಡ್ಯಾಂಗಳಿಗೆ ಒಟ್ಟು ಒಳಹರಿವು 36 TMC ಯಷ್ಟಿದೆ. ತಮಿಳುನಾಡಿಗೆ ಇಷ್ಟು ಹೊತ್ತಿಗೆ 40 TMC ನೀರು ಹರಿಸಬೇಕಿತ್ತು. ಸಂಕಷ್ಟ ಸೂತ್ರವನ್ನ ಕರ್ನಾಟಕ ಸರಿಯಾಗಿ ಪಾಲಿಸಿಲ್ಲ. ಸಂಕಷ್ಟದ ಸೂತ್ರದ ಅನ್ವಯಕ್ಕಿಂತ ಕಡಿಮೆ ನೀರು ಹರಿಸಿದೆ. 2 ತಿಂಗಳಲ್ಲಿ ಬಿಳಿಗುಂಡ್ಲುನಲ್ಲಿ ಕೇವಲ 3.5 TMC ಹರಿದಿದೆ. ಸಂಕಷ್ಟ ಸೂತ್ರ ಅನ್ವಯ 9.46 TMC ಬಾಕಿ ಉಳಿಸಿಕೊಂಡಿದೆ ಎಂದು ವಾದಿಸಿದೆ. ಸಕ್ಕರೆ ನಾಡು ಮಂಡ್ಯ ಅಲರ್ಟ್, ಭದ್ರತೆ. ರಸ್ತೆ ನದಿಗಿಳಿದು ಹೋರಾಟಕ್ಕಿಳಿದ ರೈತರು. ತಮಿಳುನಾಡಿಗೆ ನೀರು ಹರಿಸಲೇಬೇಕೆಂಬ ಆದೇಶ ಹೊರಬೀಳುತ್ತಲೇ ಮಂಡ್ಯದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಕೆಎಸ್ಆರ್ಪಿ ತುಕಡಿ ಸೇರಿ 50ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ.
ಕಾವೇರಿ ಕೊಳ್ಳದ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಜೋರಾಗಿತ್ತು. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ರೈತರು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ್ರು. ಸರ್ಕಾರ ಆದೇಶ ಮಾಡಿದೆ ಯಾವುದೇ ಕಾರಣಕ್ಕೂ ಬೆಳೆ ಒಡ್ಡಕ್ಕೆ ಕೂಡುದು ಅಂತ. ನಾವು ಬೆಳೆ ಒಡ್ಡಕ್ಕೆ ಹೋಗುದಿಲ್ಲ. ಅವರು ಸಮುದ್ರಕ್ಕೆ ಬಿಡುಕ್ ನೀರು ಕೊಡ್ತಾವ್ರೆ ಅಂದ್ರೆ ಇದು ಯಾವ್ದು ನಾಚಿಕೆ ಕೇಡಾಗುವಂಥದ್ದು. ಈ ವಿಚಾರವಾಗಿ ನಾಳೆಯಿಂದ ಇದೇ ರಸ್ತೆಯಲ್ಲಿ ಬೆಂಗಳೂರು ಟು ಮೈಸೂರು ಏನ್ ಹೆದ್ದಾರಿ ಅದೇ ಎಮ್ಮೆ ದನ ಜಾನುವಾರುಗಳು ತಂದು ಅಡ್ಡ ಕಟ್ಟು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಇದು ಸರ್ಕಾರಕ್ಕೆ ಮತ್ತು CWMAಗೆ ಎಚ್ಚರಿಕೆ ಕೊಡ್ತಾವೆ ಈ ಮೂಲಕ. ಮತ್ತೊಂದು ಕಡೆ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಗೆ ಇಳಿದು ರೈತರು ಆಕ್ರೋಶ ಹೊರಹಾಕಿದ್ದರು. ತಮಿಳುನಾಡಿಗೆ ನೀರು ಬಿಡುವ ಬದಲು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಬೇಕೆಂದು ರೈತ ಮುಖಂಡರು ಸಲಹೆ ಕೊಟ್ಟರು. ನೀರು ಬಿಡಬೇಕು ಅಂತ ತೀರ್ಪನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಆ ತೀರ್ಪನ್ನು ಒಪ್ಪಬಾರದು. ಆ ತೀರ್ಪನ್ನು ಧಿಕ್ಕರಿಸಬೇಕು. ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಬೇಕು. ಇವೆಲ್ಲ ವಿಚಾರನ ರಾಜ್ಯ ಸರ್ಕಾರನೇ ಮಾಡಿರೋದ್ರಿಂದ ಮತ್ತೆ ನೀರು ಬಿಡ್ತೀವಿ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ರಾಜ್ಯಾದ್ಯಂತ ಏನು ಕಾವೇರಿ ಅಚ್ಚುಕಟ್ಟು ಭಾಗದ ರೈತರು ನಾಳೆಯಿಂದ ಬೀದಿ ಇಳಿದು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಇಲ್ಲಿ ವಾಸ್ತವ ಪರಿಸ್ಥಿತಿಯನ್ನ ರಾಜ್ಯ ಸರ್ಕಾರ ಮನವರಿಕೆ ಮಾಡತಕ್ಕಂಥಲ್ಲಿ ಸಂಪೂರ್ಣ ವಿಫಲ ಆಗ್ತಾ ಇದೆ. ಒಂದು ಕಡೆ ತೀವ್ರ ಬರ ಇದೆ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ, ಮತ್ತೊಂದು ಕಡೆ CWRC ನೀರು ಬಿಡು ಅಂತ ಹೇಳ್ತಾ ಇದೆ. ಅಂದ್ರೆ ವಾಸ್ತವ ಪರಿಸ್ಥಿತಿಯಲ್ಲಿ ನಮಗೆ ಕುಡಿಯೋ ನೀರಿಗಾಗಿ ಇಟ್ಕೊಂಡಿರ್ತಕ್ಕಂಥ ನೀರನ್ನ ಮತ್ತೆ ಬಿಡಿ ಅಂತ ಹೇಳ್ತಕ್ಕಂಥ ಒತ್ತಡ ಮಾಡ್ತಾ ಇರ್ತಕ್ಕಂಥ CWRCಗೆ ರಾಜ್ಯ ಸರ್ಕಾರ ಅದರ ಪರಿಸ್ಥಿತಿಯನ್ನು ಮನವರಿಕೆ ಮಾಡ್ತಕ್ಕಂಥದ್ದಾಗಬೇಕು. ಮತ್ತೆ ಕೇಂದ್ರ ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಿ ಸಂಕಷ್ಟ ಸೂತ್ರವನ್ನು ರಚನೆ ಮಾಡಬೇಕು. ಈ ಸಂಕಷ್ಟ ಸೂತ್ರದಲ್ಲಿ ರಾಜ್ಯದ ಕುಡಿಯುವ ನೀರನ್ನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕಾವೇರಿ ನದಿಗಾಗಿ ಹೋರಾಟಕ್ಕಿಳಿದ ಕರವೇ, ಸಿನಿ ಕಲಾವಿದರಿಂದಲೂ ಹೋರಾಟ. ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅನ್ನೋದು ಕನ್ನಡಪರ ಸಂಘಟನೆಗಳ ಒತ್ತಾಯ. ನಾಳೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡಪರ ಸಂಘಟನೆಗಳು ಸಭೆ ಮಾಡಲಿದ್ದು ಕರ್ನಾಟಕ ಬಂದ್ಗೆ ಕರೆ ನೀಡುವ ಸಾಧ್ಯತೆಗಳಿವೆ. ನಾಳೆ ಎಲ್ಲ ಸಂಘಟನೆಗಳು ಒಟ್ಟಿಗೆ ವುಡ್ಲ್ಯಾಂಡ್ಸ್ ಹೋಟೆಲ್ ವುಡ್ಲ್ಯಾಂಡ್ಸಲ್ಲಿ ವಾಟಾಳ್ ನಾಗರಾಜ್ ಅವರು ಸಭೆ ಕರೆದಿದ್ದಾರೆ. ನಾವೆಲ್ಲ ಸೇರ್ತೀವಿ, ಬಂದ್ ದಿನಾಂಕವನ್ನು ಘೋಷಣೆ ಮಾಡ್ತೀವಿ. ಕರ್ನಾಟಕದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ. ಕಾವೇರಿ ಒಬ್ಬರ ಯಾವ ಸಂಘಟನೆಯವರ ಆಸ್ತಿ ಅಲ್ಲ, ಇಡೀ ಕನ್ನಡಿಗರ ಆಸ್ತಿ. ರೈತ ಸಂಘಟನೆ ಇರ್ಬೋದು, ದಲಿತ ಸಂಘಟನೆ ಇರ್ಬೋದು, ಕಾರ್ಮಿಕ ಸಂಘಟನೆ ಇರ್ಬೋದು, ಸಾಮಾನ್ಯ ಕನ್ನಡಿಗನ ಇರ್ಬೋದು, ಅಥವಾ ಚಿತ್ರನಟ ಇರ್ಬೋದು, ಅಥವಾ ರಾಜಕೀಯ ಪಕ್ಷಗಳೇ ಇರ್ಬೋದು. ಎಲ್ಲರೂ ಸೇರಿ ಈ ಹೋರಾಟವನ್ನು ಎತ್ತರಕ್ಕೆ ತಗೊಂಡೋಗೋದ್ರ ಮುಖಾಂತರ ಈ ರಾಜ್ಯದ ಜನರಿಂದ ಕೇಂದ್ರದ ಕಣ್ ತೆರೆಸುವಂಥ ಕೆಲಸ ನಾವು ಮಾಡಬೇಕಾಗುವಂಥ ಸಂದರ್ಭ. ಅಲ್ಲಿಯ ನಿಯಂತ್ರಣ ಸಮಿತಿ ಪ್ರಾಧಿಕಾರಕ್ಕೆ ಅರ್ಥ ಮಾಡಿಸ್ಬೇಕು ಅನ್ನೋದಾದ್ರೆ ನಾವು ಬಂದ್ ಮಾಡಿಕೊಂಡು ನಾವು ನಷ್ಟ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಿಂತ ನಡೀರಿ ಹೋಗೋಣ, ಎಲ್ಲ ಸಾವಿರಾರು ಜನ ದೆಹಲಿಗೆ ಹೋಗೋಣ. ಕರ್ನಾಟಕದ ಶಕ್ತಿ ತಾಕೋತೇನು ಅಂತ ಹೇಳಿ ದೆಹಲಿಯ ದೊರೆಗಳಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಬನ್ನಿ ನಾವು ಸಾವಿರಾರು ಜನ ದೆಹಲಿಗೆ ಹೋಗೋಣ. ಅಲ್ಲಿ ಹೇಳೋಣ ನಮ್ಮ ಏನಿದೆ, ನಮಗೇನು ಅನ್ಯಾಯ ಆಗಿದೆ ಅನ್ನೋದ ಅವ್ರಿಗೆ ಮುಟ್ಸೋಣ. ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡೋಣ. ಕೇಂದ್ರ ಸರ್ಕಾರ ಇಂಥ ಸಂದರ್ಭದಲ್ಲಿ ಮೌನ ವಹಿಸಬೇಡಿ, ನೀವು ಎರಡು ರಾಜ್ಯಗಳ ಮಧ್ಯದಲ್ಲಿ ಕೂತ್ಕೊಂಡು ಸರಿಯಾದ ರೀತಿಯಲ್ಲಿ ನಮಗೆ ತೀರ್ಮಾನ ಮಾಡಿ ಅಂತ ಕೇಳೋ ಕೆಲಸವನ್ನ ಈಗ ಮಾಡಬೇಕಾಗಿದೆ. ಯಾಕಂದ್ರೆ ಅದಾನಿ ಇರ್ಬೋದು, ಇವತ್ತು ಕಾವೇರಿ 4 TMC ನೀರನ್ನ ಬಿಡಬೇಕು ಅಂತ ಕೇಳಿದ್ದಾರೆ. ಒಂದು ಕಡೆ ಬರ, ಇನ್ನೊಂದು ಕಡೆ ಇವತ್ತಿನ ದಿನ ನಮಗೆ ಕುಡಿಯಕ್ಕೆ ನೀರಿಗೆ ತೊಂದರೆ ಆಗ್ತಿದೆ, ಮಳೆ ಬರ್ತಿಲ್ಲ ಸರಿಯಾಗಿ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಾಣಿಜ್ಯ ಮಂಡಳಿ, ಪ್ರತಿ ಚಿತ್ರರಂಗ, ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ನಾವು ರೈತ ಬಾಂಧವರ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಲಿಕ್ಕೆ ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛಿಸ್ತೇವೆ. ಚಿತ್ರರಂಗದಲ್ಲಿ ಇವತ್ತಲ್ಲ, ಎಷ್ಟೋ ವರ್ಷಗಳಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಹಾದಿಯಲ್ಲಿ ಈ ಒಂದು ಸಮಸ್ಯೆ ಬಂದಾಗ, ನಾಡು ನುಡಿ ಜಲ ಭಾಷೆ ವಿಷಯ ಬಂದಾಗ, ಅದು ಇಂಥ ಸಂದರ್ಭದಲ್ಲಾದರೂ ಚಿತ್ರರಂಗನ ಬಂದ್ ಮಾಡಿ ಹೋರಾಟಕ್ಕೆ ಹೊರಟಿದ್ವಿ. ಭಾನುವಾರದವರೆಗೆ ನೀರು ಬಿಡೋದಿಲ್ಲ, ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನ ಎಂದ ಸಿಎಂ. ನೀರು ಬಿಡಿ ಎಂಬ ಆದೇಶ ಏನೇ ಇದ್ದರೂ ಕೂಡ ಭಾನುವಾರದ ತನಕ ನೀರು ಬಿಡದಿರಲು ಸರ್ಕಾರ ನಿರ್ಧಾರ ಮಾಡಿದೆ. ಭಾನುವಾರದ ಸರ್ವಪಕ್ಷ ಸಭೆ ಬಳಿಕ ತೀರ್ಮಾನಿಸಲಿದ್ದಾರೆ ಸಿಎಂ. ಮುಂದಿನ ಕಾನೂನು ಹೋರಾಟದ ಬಗ್ಗೆಯೂ ಕಾನೂನು ತಜ್ಞರೊಂದಿಗೆ ಸಿಎಂ ದೂರವಾಣಿ ಚರ್ಚೆ ಮಾಡಿ ಸರ್ಕಾರದ ಮುಂದಿನ ನಿಲುವಿನ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ.
ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ಮಾಡಲಿದ್ದು ಮಾಜಿ ಮುಖ್ಯಮಂತ್ರಿಗಳು, ಕಾವೇರಿ ಭಾಗದ ಸಂಸದರು, ಶಾಸಕರು ಹಾಗೂ ಸರ್ವಪಕ್ಷ ನಾಯಕರಿಗೆ ಆಹ್ವಾನ ನೀಡಲಾಗಿದೆ. ಕಾವೇರಿ ನೀರು ಹಂಚಿಕೆ, ಮೇಕೆದಾಟು ವಿಚಾರಗಳ ಚರ್ಚೆ, ನಿರ್ವಹಣಾ ಸಮಿತಿ, ಪ್ರಾಧಿಕಾರಗಳ ತೀರ್ಪಿನ ಬಗ್ಗೆಯೂ ಚರ್ಚೆ ಆಗಲಿದೆ. ಕರ್ನಾಟಕ ಸರ್ಕಾರದ ಕಡೆಯಿಂದ ಏನು ಮಾಡಬೇಕು ಎಂಬುದರ ಬಗ್ಗೆ ಸಲಹೆ ಪಡೆಯಲಿದ್ದಾರೆ. ಸಿಎಂ ವಿಜಯ್ ಜೊತೆಗೂ ಆಗಬಹುದಾದ ಮಾತುಕತೆ, ಸೂತ್ರದ ಬಗ್ಗೆಯೂ ಚರ್ಚೆ ಮಾಡಿ ನಿರ್ಧಾರ ಆಗಲಿದೆ. ಕಾವೇರಿ ಸಂಬಂಧಪಟ್ಟಂತೆ ಸರ್ವಪಕ್ಷದ ಸಭೆಯನ್ನ ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ನಮ್ಮೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಭಾಗದ ಸಂಸತ್ ಸದಸ್ಯರುಗಳಿಗೆ ಎಲ್ಲ ಕೂಡ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ, ಫ್ಲೋರ್ ಲೀಡರ್ಸ್ಗೆ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕರೆದು ಚರ್ಚೆ ಮಾಡ್ತೇವೆ. ಸೊ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿಗಳು ಇಲ್ಲಿಗೆ ವಿಧಾನಸೌಧಕ್ಕೆ ಬರ್ತಾ ಇರೋದ್ರಿಂದ ಬಹುಶಃ ಈ ಒಂದು ಎಲ್ಲ ವಿಚಾರವನ್ನ, ಮೇಕೆದಾಟು ಇರ್ಬೋದು, ಶೇರಿಂಗ್ ವಿಚಾರ ಇರ್ಬೋದು, ಎಲ್ಲವನ್ನೂ ಡಿಸ್ಕಸ್ ಮಾಡಲಿಕ್ಕೆ ಅವರು ಈಗಾಗಲೇ ಪತ್ರ ಬರೆದು ವಿಧಾನಸೌಧಕ್ಕೆ ಬರ್ತಾ ಇರೋದ್ರಿಂದ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ಅನ್ಕೊಂಡಿದೀವಿ. ಮುಖ್ಯಮಂತ್ರಿಗಳು ಭಾನುವಾರ ಸರ್ವ ಪಕ್ಷಗಳ ಸಭೆ ಕರೆದಿದ್ದಾರೆ. ಅದರಲ್ಲಿ ಒಂದು ಗಟ್ಟಿಯಾದ ನಿಲುವನ್ನ ತಗೊಳ್ತಾರೆ. ನಾವು ಕೂಡ ಅವರು ಡೆಲ್ಲಿಯಿಂದ ಬಂದಿದ ತಕ್ಷಣ ನಮ್ಮ ಎಲ್ಲ ಶಾಸಕರು ಒಳಗೂಡಿ ನಮ್ಮ ನೀರಾವರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬೇಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಮೆಟ್ಟೂರು ಡ್ಯಾಮಲ್ಲಿ ನಮಗಿಂತ ನೀರು ಜಾಸ್ತಿ ಇದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಸೋಮವಾರ ಬೆಂಗಳೂರಿಗೆ ಬರುತ್ತಿದ್ದಾರೆ. ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಸೋಮವಾರ ಮಹತ್ವದ ಸಂಧಾನ ಸಭೆ ನಡೆಯಲಿದೆ. ಕಾವೇರಿ ಸಭೆಗಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣ ತಯಾರಾಗಿದೆ. ಡಿಕೆ ಶಿವಕುಮಾರ್, ಜೋಸೆಫ್ ವಿಜಯ್ ನಿಯೋಗದ ಸಂಧಾನ ಸೂತ್ರ ರಚನೆಯಾಗಲಿದೆ. ಕರ್ನಾಟಕ, ತಮಿಳುನಾಡು ಸರ್ಕಾರಗಳ ನೀರಾವರಿ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಕಾವೇರಿ ನದಿ ತೀರದ ವಸ್ತುಸ್ಥಿತಿ ಅಧ್ಯಯನಕ್ಕೂ ಶಿವಕುಮಾರ್ ಪ್ರಸ್ತಾಪ ಮಾಡಲಿದ್ದು, ಶಿವಕುಮಾರ್ ಪ್ರಸ್ತಾಪವನ್ನ ವಿಜಯ್ ಒಪ್ಪಿದರೆ ಜಂಟಿ ವೈಮಾನಿಕ ವೀಕ್ಷಣೆ ಮಾಡುವ ಸಾಧ್ಯತೆಗಳೂ ಇವೆ. ಆದರೆ ತಮಿಳುನಾಡು ಸಿಎಂ ವಿಜಯ್ ಅವರ ಕರ್ನಾಟಕ ಭೇಟಿಗೆ ತಮಿಳುನಾಡಿನ ರೈತರು, ರಾಜಕಾರಣಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೀವು ವಿಜಯ್ ಅವರು ರಾಜ್ಯಕ್ಕೆ ಬರೋದನ್ನ ಮುಕ್ತ ಮನಸ್ಸಿನಿಂದ, ಒಳ್ಳೆ ಮನಸ್ಸಿನಿಂದ ನಾವು ಸ್ವಾಗತಿಸ್ತೀವಿ. ಆದರೆ ಈ ಥರ ಕಿರಿಕ್ ಮಾಡ್ಕೊಂಡು ಬರೋದ್ರಿಂದ ಯಾರಿಗೂ ಲಾಭ ಇಲ್ಲ. ನೀವು ಅವ್ರು ಬರೋದು ಒಳ್ಳೆಯದೇ. ಈ ಸಂಕಟ ಪರಿಸ್ಥಿತಿಯಲ್ಲಿ ಕೂತು ಮಾಡೋದಕ್ಕೆ ಅನುಕೂಲ ಆಗ್ತದೆ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದರೆ 3ನೇ ತಾರೀಕು ಅವ್ರು ಬಂದ ಮೇಲೆ ಹೆಲಿಕಾಪ್ಟರ್ನ ಕರ್ಕೊಂಡೋಗಿ ಕಾವೇರಿ ಕೊಳ್ಳನ್ನು ತೋರಿಸ್ತೀವಿ. ಅದೆಲ್ಲ ಒಳ್ಳೇದಾಗುತ್ತೆ. ಈಗ ನಾವು ಅವ್ರು ಬರೋದನ್ನ ಬೇಡ ಅಂತ ಹೇಳೋದು ಸರಿಯಾದ. தொடர்ந்து காவிரி பிரச்சனை தீவிரமடைந்து வருகிறது. கர்நாடக முதலமைச்சர், தமிழக முதலமைச்சர் ஜோசப் விஜய் அவர்களை பேச்சுவார்த்தைக்கு அழைக்கிறோம் என்கிற பெயரால் இன்றைக்கு கர்நாடகாவில் இன கலவரத்தை மறைமுகமாக தூண்டுகிறாரோ என்று அஞ்ச தோன்றுகிறது. டிகே சிவகுமாருடைய நடவடிக்கை மிக மோசமான விளைவுகளை உருவாக்கக்கூடிய பேராபத்து ஏற்பட்டிருக்கிறது. அதனால இது நிச்சயமா அது செய்யக்கூடாது. இது கடந்த காலத்தில் பேச்சுவார்த்தை நடத்துறது காவிரி தண்ணிக்காக, மேகதாது அணைக்காக கிடையாது. மேகதாது அணையே நம்ம அங்கீகரிக்கப்படல, கட்டக்கூடாது என்பதற்கு போய் பேச்சுவார்த்தை போய், அதுவும் கர்நாடகா போய் அங்க போய் நடத்துவதில் என்ன அர்த்தம் இருக்கு? யார் முதலமைச்சர் வழி நடத்துறான்னு தெரியல. இது தவறான ஒரு போக்கு. இது நிச்சயமா இது கண்டிக்கத்தக்கது. அப்படி ஒன்று நடந்தால் இதை தவிர்க்க வேண்டும், முதலமைச்சர் அவர்கள் தவிர்க்க வேண்டும். ತಮಿಳುನಾಡಿನಲ್ಲಿ ವಿರೋಧ ಕೇವಲ ಇಲ್ಲಿಗೆ ನಿಂತಿಲ್ಲ. ಕಳೆದ ಚುನಾವಣೆಯಲ್ಲಿ ಸೋತು ಮನೆಯಲ್ಲಿ ಕುಳಿತಿರುವ ಮಾಜಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಕೂಡ ಡಿಎಂಕೆಗೆ ಮರುಜೀವ ಕೊಡಲು ಕಾವೇರಿಯನ್ನೇ ಅಸ್ತ್ರ ಮಾಡಿಕೊಳ್ಳಲು ಹೊರಟಿದ್ದಾರೆ. ಬೆಂಗಳೂರು ಸಭೆಯ ದಿನವೇ ಸ್ಟಾಲಿನ್ ತಂಜಾವೂರು ಸಮಾವೇಶ. ವಿಜಯ್ ವಿರುದ್ಧ ಸಮರ ಸಾರಿರುವ ಮಾಜಿ ಮುಖ್ಯಮಂತ್ರಿ. ಬೆಂಗಳೂರಿನಲ್ಲಿ ಸಭೆ ನಿಗದಿಯಾಗಿರುವ ಆಗಸ್ಟ್ 3ರಂದೇ ತಮಿಳುನಾಡಿನ ತಂಜಾವೂರಿನಲ್ಲಿ ಮೇಕೆದಾಟು ಯೋಜನೆಯ ವಿರುದ್ಧ ಡಿಎಂಕೆ ಸಮಾವೇಶವೊಂದನ್ನು ಆಯೋಜಿಸಿದೆ. ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ನೇತೃತ್ವದಲ್ಲಿ ಈ ಸಮಾವೇಶ ನಿಗದಿಯಾಗಿದ್ದು, ಮೇಕೆದಾಟು ಬಗ್ಗೆ ಮಾತುಕತೆ ನಡೆಸಲು ಬೆಂಗಳೂರಿಗೆ ಆಗಮಿಸಲಿರುವ ದಳಪತಿ ವಿಜಯ್ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಸಮರ ಸಾರಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸಂಸದರ ನಿಯೋಗ ನವದೆಹಲಿಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಭೇಟಿ ಮಾಡಿದ್ದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಮಾಡಿರುವ ಆದೇಶವನ್ನ ಜಾರಿ ಮಾಡಲು ಒತ್ತಡ ಹೇರದಂತೆ ರಾಜ್ಯದ ಪರವಾಗಿ ಮನವಿ ಮಾಡಿದ್ರು. ಇದಾಗುತ್ತಲೇ ಮೇಕೆದಾಟು ಯೋಜನೆ ಬಗ್ಗೆ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ವಿಸ್ತೃತ ಯೋಜನಾ ವರದಿಯನ್ನ ವಾಪಸ್ ಕಳುಹಿಸಿದೆ ಕೇಂದ್ರ ಜಲ ಆಯೋಗ.
ಡಿಪಿಆರ್ನಲ್ಲಿ ಉಲ್ಲೇಖ ಮಾಡಿರುವ ಕೆಲವು ಅಂಶಗಳನ್ನು ಮಾರ್ಪಡಿಸುವಂತೆ ಸಲಹೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರೇಗಾಂಧ್ರ ಪಂಚಾಯತಿಗೆ ಮತ್ತೆ ಸ್ವಾಗತ. ಈಗಾಗಲೇ ಪಟ್ಟಿ ಫೈನಲ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಿರುವಂತಹ ಅಂತೂ ಇತ್ತು. ಸಚಿವ ಸಂಪುಟ ವಿಸ್ತರಣೆಗೆ ಸಸ್ಪೆನ್ಸ್ಗೆ ತೆರೆ ಬಿದ್ದಿದೆ. ನವದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಇವತ್ತು ಸಭೆ ನಡೆಸಲಾಗಿದ್ದು, ಅದರಲ್ಲಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಹೊಸ ಟೀಮ್ ಅನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಳೆದು ತೂಗಿ ಲಿಸ್ಟ್ ಫೈನಲ್ ಮಾಡಿರುವಂತಹ ಹೈಕಮಾಂಡ್ ನಾಯಕರುಗಳು ಆ ಲಿಸ್ಟ್ ಅನ್ನ ರಾಜ್ಯ ನಾಯಕರುಗಳಿಗೆ ಕಳಿಸ್ತಾರೆ. ಸಭೆ ಮುಗಿಸಿ ಖರ್ಗೆ ಅವರ ಮನೆಯಿಂದ ರಾಜ್ಯ ನಾಯಕರುಗಳು ಹೊರಟಿದ್ದಾರೆ. ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ಇವತ್ತು ರಾತ್ರಿ ಅಥವಾ ನಾಡಿದ್ದು ರಾಜ್ಯ ನಾಯಕರಿಗೆ ಈ ಲಿಸ್ಟ್ ಬಂದು ಸೇರುವಂತಹ ಸಾಧ್ಯತೆ ಇದೆ. ಇವತ್ತು ರಾತ್ರಿಯೇ ರವಾನೆ ಆದರೆ ನಾಳೆನೇ ಪ್ರಮಾಣ ವಚನ ಆಗಬಹುದು. ಇಲ್ಲದೆ ಹೋದರೆ ಪ್ರಮಾಣ ವಚನಕ್ಕೆ, ಯಾಕಂದರೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಲೋಕಭವನದಲ್ಲಿ ಮಾಡಿಕೊಳ್ಳಲಾಗಿದೆ. ಹೈಕಮಾಂಡ್ನಿಂದ ಲಿಸ್ಟ್ ಬರ್ತಾ ಇದ್ದಂತೆಯೇ ಪ್ರಮಾಣ ವಚನಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗುತ್ತೆ. ಅದು ಯಾವಾಗ ಅಂತ ನೋಡಬೇಕು. ಆದರೆ ಬಹುತೇಕ ಈಗ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ 16 ಮಂದಿಯ ಹೆಸರನ್ನು ಫೈನಲ್ ಮಾಡಲಾಗಿದೆ. 16 ಜನರಿಗೆ ಮಂತ್ರಿ ಸ್ಥಾನವನ್ನು ಕೊಡೋದು, 4 ಸ್ಥಾನಗಳನ್ನು ಖಾಲಿ ಉಳಿಸ್ಕೊಳ್ಳೋದ್ರ ಕಡೆಗೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗ್ತಾ ಇರುವಂತೆ ಕಂಡು ಬರ್ತಾ ಇದೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.